ಬೆನ್ನಿಗೆ ಸ್ಟಾಪ್ ಮಾಡೋರ ಸಹ ಇಲ್ಲಿ ಮುಂದ್ಗಡೆ ಕುದಿಯಕ್ಕೆ ಹೋಗಿದವ್ರ. ದೇವೇಗೌಡರಿಗೆ ಇವತ್ತು ಅವ್ರೇನು ದೇವೇಗೌಡರು ನಾನು ಆಗ್ಬೇಕು ಅಂತ ಕೇಳಿರ್ಲಿಲ್ಲ, ಅದ್ರ ಒತ್ತಾಯನೂ ಕೂಡ ಇರಲಿಲ್ಲ. ಆದ್ರೆ ಸಾರ್ವಜನಿಕವಾಗಿ ಒಂದು ಒತ್ತಾಯ ಇತ್ತು, ದೇವೇಗೌಡರಂತವ್ರನ್ನ ಇವತ್ತು ರಾಜ್ಯಸಭೆಗೆ ಕಳಿಸಿದ್ರೆ ಖಂಡಿತ ನಮಗೆ ಎಲ್ಲಾ ರೀತಿಯಲ್ಲೂ ಕೂಡ ರಾಜ್ಯ ರಾಷ್ಟ್ರದ ಬಗ್ಗೆ ಇರ್ತಕ್ಕಂಥ ಜ್ವಲಂತ ಸಮಸ್ಯೆ ಬಗ್ಗೆ ಧ್ವನಿ ಎತ್ತುತ್ತಾರೆ ಅಂತಕ್ಕಂಥದ್ದು. ಅದನ್ನ ಅವ್ರ ಹಿರಿತನಕ್ಕೆ ಇವತ್ತು ಪ್ರಧಾನಮಂತ್ರಿಗಳು ಕೂಡ ಮನ್ನಣೆ ಕೊಟ್ಟು ಆ ಸಮಸ್ಯೆಗಳನ್ನ ಬಗೆಹರಿಸ್ತಾರೆ ಅಂತಕ್ಕಂಥ ಚಿಂತನೆ ಇವತ್ತು ರಾಜ್ಯ ಮತ್ತು ರಾಷ್ಟ್ರದ ಸಾರ್ವಜನಿಕರಲ್ಲಿ ಏನಿತ್ತು. ಖಂಡಿತ ಅವರು ಆಹ್ವಾನಿದೆ. ಯಾವತ್ತೂ ದೇವೇಗೌಡರು ನನಗೆ ಕೊಡಿದ್ದ ಅರ್ಜಿ ಹಾಕಿದವರಲ್ಲ, ಅವ್ರು ಕೇಳಿದಂತವ್ರಲ್ಲ. ಇದನ್ನ ಹೇಳಿಕ್ ಬಯಸ್ತಾರೆ. ತಮ್ಮ ಮನೆ ಬಾಗಿಲು ಯಾವತ್ತೂ ಕೂಡ ತೆರೆದಂತೆ ಜೆಡಿಎಸ್ ಕಂಪನಿ ಯಾವಾಗ ಬೇಕಾದ್ರೂ ಬರ್ಬೋದು ಅಂತ ಹೇಳಿ ಇನ್ನ ಫಸ್ಟ್ ಎಂಟ್ರಿ ಆಗ್ತೀನಿ ಸರ್ ಸಿಎಂ ಅವರು ಹೇಳಿಕೊಟ್ಟಿದ್ದಾರೆ ಸರ್. ಈಗ ಏನಾಗಿದೆ, ನಾವು ಕೂಡ ಎಲ್ಲ ಜನತಾದಳದ ಎಲ್ಲಾ ಶಾಸಕರು ಕೂಡ ಮುಖ್ಯಮಂತ್ರಿಗಳನ್ನ ಭೇಟಿ ಮಾಡಿದ್ವಿ. ಈಗ ನಮಗೆ ತಾರತಮ್ಯ ಮಾಡಬೇಡಿ, 224 ಕ್ಷೇತ್ರನೂ ಕೂಡ ಒಂದೇ ತರ ಮಾನದಂಡ ಇರಲಿ, ಏನು ಅನುದಾನ ಕೊಡ್ತಕ್ಕಂಥದ್ದು ಅಭಿವೃದ್ಧಿ ಕೆಲಸಗಳಿಗೆ ನಮ್ಮೆಲ್ಲರಿಗೂ ಕೂಡ ಒಂದೇ ಸಮಾನವಾಗಿ ನೀವು ನೋಡಬೇಕು ಅಂತಕ್ಕಂಥದ್ದನ್ನ ನೀವಾರು ಕೂಡ ಪರಿಪಾಠನ ರೂಢಿ ಮಾಡಿ ಅಂತಕ್ಕಂಥದ್ದು ನಿಟ್ಟಿನಲ್ಲಿ ನಾವೆಲ್ಲ ಶಾಸಕರು ಇವತ್ತು ಮುಖ್ಯಮಂತ್ರಿಗಳನ್ನ ಭೇಟಿ ಮಾಡಿದ್ವಿ. ಖಂಡಿತ ಅವರು ಇದ್ರ ಬಗ್ಗೆ ನಾನು ಚಿಂತನೆ ಮಾಡಿ ನಾನು ಅದನ್ನ ಸರಿಪಡಿಸಿ ಎಲ್ಲರನ್ನೂ ಕೂಡ ಸಮಾನವಾಗಿ ನೋಡ್ತೀನಿ ಅಂತಕ್ಕಂಥ ಒಂದು ಭರವಸೆನೂ ಕೂಡ ಕೊಟ್ಟಿದ್ದಾರೆ. ಖಂಡಿತ ಆ ದಿನ ಹೋಗ್ಲಿ ಅಂತ ನಾವು ಕೂಡ ಒಂದು ಶುಭವನ್ನ